ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ, ಅವತ್ತಿನ ಪೂಜೆ ಪುನಸ್ಕಾರ ಆದಂತ ಸಂದರ್ಭದ ಒಂದಷ್ಟು ಫೋಟೋಸ್ಗಳನ್ನ ಗಮನಿಸ್ತಾ ಇದ್ವಿ. ಮಾಜಿ ಸಚಿವರಾಗಿರುವಂತ ವಿನಯ್ ಕುಲಕರ್ಣಿ ಅವರ ಪತ್ನಿ ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಬೆಳ್ಳಿ ತಟ್ಟೆ ಇಟ್ಕೊಂಡು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದು ನೋಡ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹುಶಃ ಅವರ ಸಂಬಂಧಿಕರು ಕೂಡ ಈಗ ಆಲ್ರೆಡಿ ಗೊತ್ತಾಗ್ತಾ ಇದೆಯಲ್ಲ ಮಾಹಿತಿ. ಅವರ ತಂದೆ ಇನ್ಫ್ಯಾಕ್ಟ್ ಅಂದ್ರೆ ವಿನಯ್ ಕುಲಕರ್ಣಿ ಅವರ ಮಾವನು ಕೂಡ ಇರೋ 4 ಮಂದಿಯಲ್ಲಿ ಒಬ್ರು ಮಾಲೀಕರು ಅನ್ನೋದು ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿದೆ, ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ವತಃ ಪುತ್ರಿ ಕೈಯಿಂದನೇ ಅವರು ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಂಥದ್ದು ಕೂಡ ಗೊತ್ತಾಗುತ್ತೆ. ಗುದ್ಲಿ ಪೂಜೆ ಮಾಡಿದಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಗುದ್ಲಿ ಪೂಜೆ ಮಾಡಿದ್ದು ಅಂತ ಅಂದ್ರೆ ಆಲ್ರೆಡಿ ನೆಲಮಹಡಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೂಮಿ ಕೊರೆಯಲಾಗಿತ್ತು. ಆ ನಂತರದಲ್ಲಿ ಅಡಿಪಾಯ ಹಾಕೋದಕ್ಕಿಂತ ಮುನ್ನ ನಡೀತಾ ಇದ್ದಂಥ ಗುದ್ದಲಿ ಪೂಜೆಯ ಸಂದರ್ಭ ಇದು. ಅದಕ್ಕೆ ಹೇಳಿದ್ದು ಅವತ್ತು ಹೇಗೆ ಭಾಳ ಖುಷಿಯಾಗೆಲ್ಲ ಗುದ್ದಲಿ ಪೂಜೆಯಲ್ಲಿದ್ದು ದೊಡ್ಡ ಕಟ್ಟಡ ಏರ್ಸ್ಬಿಡೋಣ ಅನ್ನುವಂಥ ನಿರೀಕ್ಷೆಯಲ್ಲಿದ್ರಲ್ಲ, ಅದೇ ಖುಷಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮುಂದುವರೆದುಕೊಂಡು ಹೋಗಿದ್ರೆ ಇವತ್ತು ಈ ಥರದ ಅನಾಹುತ ನಡೀತಾ ಇರಲಿಲ್ಲ. ಇರೋಂಥ ನಿಯಮಗಳನ್ನು ಸರಿಯಾಗಿ ಪಾಲಿಸ್ಕೊಂಡು ಹೋಗಿದ್ರೆ ಇವತ್ತು ಈ ಥರದ ಅನಾಹುತಗಳು ನಡೀತಾ ಇರಲಿಲ್ಲ. ಆಸೆ ಇದ್ರೆ ಓಕೆ, ದುರಾಸೆಯನ್ನ ಏನಾದರೂ ಆ ಸಂದರ್ಭದಲ್ಲಿ ಇವರೆಲ್ಲ ತೋರದೆ ಹೋಗಿದ್ರೆ ಈ ಥರದ ಅನಾಹುತ ನಡೀತಾ ಇರಲಿಲ್ಲ. ಇನ್ನೂ ಕಟ್ಟಡದ ಕಾಮಗಾರಿ ಕೇವಲ ಅರ್ಧ ಭಾಗನೂ ಕೂಡ ಸರಿಯಾಗಿ ಆಗಿರಲಿಲ್ಲ. ಆಗ ಆಲ್ರೆಡಿ ಮಳಿಗೆಗಳಿಗೆ ಎಲ್ಲ ಜಾಗ ಕೊಟ್ಬಿಟ್ಟಿದ್ರು. ಇನ್ನುಳಿದಂಥ ಜಾಗದಲ್ಲಿ ಕಾಮಗಾರಿ ನಡೀತಾ ಇತ್ತು. ಯಾವಾಗ ಕಟ್ಟಡ ಕುಸಿಯುತ್ತೆ ಅಥವಾ ಬಿರುಕು ಕಾಣಿಸ್ಕೊಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು, ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂಥ ಬೀಮ್ಗೆ ಮೇಲ್ಮುಖವಾಗಿ ಪಿಲ್ಲರ್ ಅನ್ನ ಇವರು ಏರಿಸ್ತಾ ಹೋಗ್ಬಿಟ್ರಲ್ಲ. ಈ ರೀತಿಯಾದಂತಹ ತಲೆ ಬುಡ ಇಲ್ಲದ ಪ್ಲಾನಿಂಗ್ ಅನ್ನ ಏನಾದರೂ ಮಾಡದೆ ಹೋಗಿದ್ದಿದ್ರೆ ಆ ಇಂಜಿನಿಯರ್ ವಿವೇಕ್ ಕೂಡ ಇದರಲ್ಲಿ ಬಹಳ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಬಹುಶಃ ಇಂಜಿನಿಯರ್ ಅಂತ ಅಂದ್ರೆ ಅವ್ರ ಪ್ಲಾನಿಂಗಿಗೆ ಅನುಸರಿಸಿನೇ ಈ ತರದ ಕೆಲಸಕ್ಕೂ ಕೂಡ ಮುಂದಾಕಿರ್ತಾರೆ ಅಲ್ಲಿದ್ದಂಥ ಕನ್ಸ್ಟ್ರಕ್ಷನ್ ಅಲ್ಲಿದ್ದಂಥ ಸಿಬ್ಬಂದಿ. ಆಮೇಲೆ ಮಾಲೀಕರಿಗೂ ಕೂಡ ಆತನೇ ಬಹುಶಃ ಹೇಳಿರ್ಬೋದು, ಏನು ತಲೆ ಕೆಡಿಸ್ಕೊಂತೀರಾ, ಇನ್ನೊಂದೆರಡು ಪಿಲ್ಲರ್ ಏರ್ಸ್ಬಿಡೋಣ ಅಂತ ಹೇಳಿ. ಬಟ್ ಅವತ್ತು ಆ ಥರ ಮಾಡದೆ ಹೋಗಿದ್ದಿದ್ರೆ ಈ ಅನಾಹುತ ಸಂಭವಿಸ್ತಾ ಇರಲಿಲ್ಲ. ಏನೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪಾಟಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ಪಾಟಿ. ಒಂದ್ ಕಡೆ ಈ ಪಿಲ್ಲರ್ ಅನ್ನ ಏರ್ಸಿರೋದು, ಅದರಲ್ಲೂ ನೆಲಮಹಡಿಯಲ್ಲಿ ಮತ್ತೆ ಪಿಲ್ಲರ್ ಅನ್ನ ಏರ್ಸ್ಕೊಂಡು ಹೋಗಿರೋದು, ಇದು ಎಷ್ಟು ಅವೈಜ್ಞಾನಿಕ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರಸಿಂಹಮೂರ್ತಿ ಪಾಟಿ. ಜೊತೆಗೆ ಈ ಗುದ್ಲಿ ಪೂಜೆ ಅವತ್ತಿನ ಸಂದರ್ಭ, ಆಮೇಲೆ ಇದರಲ್ಲಿ ಯಾರೆಲ್ಲ ಇದ್ದಾರೆ ಓನರ್ಸ್ ಅನ್ನುವಂಥದ್ದು ಅಥವಾ ಸಂಬಂಧಿಕರು, ಕೆಲ ಪ್ರಭಾವಿ ಮಾಜಿ ಸಚಿವರಿಗೆ ಸಂಬಂಧಪಟ್ಟಂತ ಇದೆಲ್ಲ ಹೇಗೆ ಸ್ಪಷ್ಟ ಆಗ್ತಾ ಇದೆ ಈ ಫೋಟೋಸ್ಗಳಲ್ಲಿ ಅಂತ ಹೇಳಿ ನರಸಿಂಹಮೂರ್ತಿ ಪಾಟಿ. ಮಾಲ್ತೇಶ್, ಇದು ಏನು ನಿನ್ನೆ ಮೊನ್ನೆ ಏನು ಘಟನೆ ನಡೀತು, ಅದಾದ ನಂತರ FIR ಕೂಡ ಆಗಿದೆ ಸಬರ್ಬನ್ನಲ್ಲಿ. ಇದರಲ್ಲಿ 3ನೇ ಆರೋಪಿ ಗಂಗಪ್ಪ ಅಂತ ಹೇಳ್ಬಿಟ್ಟು ಶಿಂತ್ರೆ. ಈ ಗಂಗಪ್ಪ ಶಿಂತ್ರೆ ಅವರ ಮಗಳೇ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪತ್ನಿ. ಸೊ ಈ 2016ರಲ್ಲಿ ಈ ಒಂದು 9 ಗುಂಟೆ ಜಾಗ ಅಂದರೆ 5 ನಿವೇಶನಗಳಿರ್ತವೆ. ಈ 5 ನಿವೇಶನಗಳ ಜಾಗವನ್ನು ಖರೀದಿ ಮಾಡ್ತಾರೆ, ಮಾರ್ಚಲ್ಲಿ ಖರೀದಿ ಮಾಡ್ತಾರೆ 2016. ಅದಾದ ನಂತರ ಮೇದಲ್ಲಿ ಇದಕ್ಕೆ ಒಂದು 5 ಸೇರಿಬಿಟ್ಟು ಒಂದು ನಿವೇಶನವನ್ನಾಗಿ ಬದಲಾಯಿಸ್ತಾರೆ ಮತ್ತು ಅಲ್ಲಿ ವಾಣಿಜ್ಯ ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಅನ್ನು ಅಪ್ಲೈ ಮಾಡಲಾಗುತ್ತೆ. ಅದಾಗಿ 20 ದಿವಸದಲ್ಲಿ ಅನುಮತಿಯು ಕೂಡ ಮಹಾನಗರ ಪಾಲಿಕೆಯಿಂದ ಸಿಗುತ್ತೆ. ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ 5 ಪ್ಲಾಟ್ಗಳನ್ನು ಒಂದೇ ನಿವೇಶನ ಅಂತ ಹೇಳಿ ತೋರಿಸಿನೂ ಕೊಡ್ತದೆ, ರೆಡಿ ಮಾಡಿಕೊಡ್ತದೆ. ಇದಾದ ನಂತರ ಅನುಮತಿ ಸಿಗುತ್ತೆ. ಮಹಡಿ 2, ನೆಲಮಹಡಿ 1, ಗ್ರೌಂಡ್ ಫ್ಲೋರ್ ಪ್ಲಸ್ 1, 2, 3 ಇಷ್ಟು ಅನುಮತಿಯನ್ನು ಕೊಟ್ಟಿದೆ ಅಂತ. ಅದಾದ ನಂತರ ಈಗೇನು ವಾಸ ಇದ್ದಾರಲ್ವ ಅವರೆಲ್ಲ ವಾಸ ಸ್ಥಳಕ್ಕೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಪರ್ಮಿಷನ್ ಅಂತ ಹೇಳ್ತಾರೆ. ಅಂದರೆ ಕೆಳಗಡೆ ಭಾಗ ಸಿದ್ಧವಾದ ಬಳಿಕ ಅದನ್ನು ಬಳಸಲಿಕ್ಕೆ ಯೋಗ್ಯ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಡ್ತಾರೆ. ಅದು ಕೂಡ ಸಿಕ್ಕಿತ್ತು. ಆದರೆ ಸಂಪೂರ್ಣ ಮೇಲಿನ ಕಟ್ಟಡ ಮಹಡಿಗಳಿಗೆ ಯಾವುದೇ ಇನ್ನೂ CC ಸಿಕ್ಕಿರಲಿಲ್ಲ. ಇದು ಸ್ಪಷ್ಟವಾದ ಮಾಹಿತಿ TV9 ಲಭ್ಯವಾಗಿದೆ. ಅದಾದ ನಂತರ ಈಗ 3ನೇ ಆರೋಪಿ ಏನು ಸಿಂತ್ರೆ ಇದ್ದಾರೆ, ಗಂಗಪ್ಪ ಸಿಂತ್ರೆ. ಇವರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮಾವ, ಇವರ ಮಗಳನ್ನೇ ವಿನಯ್ ಕುಲಕರ್ಣಿ ಅವರು ಮದುವೆ ಆಗಿದ್ದಾರೆ. ಇವರು ಮೂಲತಃ ಸವದತ್ತಿಯವರು. ಈ ಒಟ್ಟಾರೆ ಘಟನೆ ಆದಮೇಲೆ ಎಲ್ಲವೂ ಕೂಡ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅಂತ ತಿರುಗ್ತಾ ಇದೆ ಎಲ್ಲವೂ ಕೂಡ. ಅಂದರೆ ಇವ್ರದ್ದು ಏನಾದರೂ ಶೇರ್ ಇರ್ಬೋದಾ ಅಥವಾ ಏನು ಇವರೇ ನಿಂತು ಮಾಡಿದ್ರ ಅನ್ನೋ ಇದೆಲ್ಲ ಅನುಮಾನಗಳು ಕೂಡ ಸಾಕಷ್ಟು ತಲೆ ಎತ್ತಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪ್ರತ್ಯಾರೋಪ ಕೂಡ ಅದು. ಆದರೆ ನಿನ್ನಿಂದ ಕೂಡ ವಿನಯ್ ಕುಲಕರ್ಣಿ ಇಲ್ಲೇ ನಿಂತುಬಿಟ್ಟು ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಭಾಗಿಯಾಗಿದ್ದಾರೆ. ಆದರೆ ಈ ಮಧ್ಯೆ TV9ಗೆ ಇನ್ನು ಸಿಕ್ಕ ಮಾಹಿತಿ ಪ್ರಕಾರ ಮನೆಯಲ್ಲಿ ಕೂಡ ಸಾಕಷ್ಟು ಕಿರಿಕಿರಿ ಆಗಿವೆ. ಯಾಕಂದರೆ ನೇರವಾಗಿ ಇದೀಗ MP ಎಲೆಕ್ಷನ್ ಬೇರೆ ಇದೆ. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು
ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಸಹಜವಾಗಿ ಅವರಿಗೆ ಮುಜುಗರ ತಂದಿದೆ ಮತ್ತು ಹಿನ್ನಡೆ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಏನು ಅವರ ಕುಟುಂಬದ ಮೂಲಗಳು ನಮಗೆ ತಿಳಿಸಿವೆ. ಏನಂದರೆ ಎಷ್ಟೊತ್ತಿದ್ರು ನೀವು ಶರಣಾಗಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಆ ಶರಣಾಗೋದು ಎಲ್ಲಿ ಆಗಬೇಕು ಅನ್ನೋದು ಮೊದಲು ಸವದತ್ತಿ ಸ್ಟೇಷನ್ನಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ಶರಣಾಗಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರಂತೆ. ಇಲ್ಲ ಎಲ್ಲಿ ಕೇಸ್ ಆಗಿದೆ ಅಲ್ಲೇ ಶರಣಾಗಬೇಕು ಅಂತ ಕೂಡ ನಿರ್ಧಾರ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಸದ್ಯಕ್ಕೆ ಅವರು ಬೆಳಗಾವಿಯಲ್ಲಿದ್ದರೆ ಸಂಜೆ 6 ಗಂಟೆಗೆ ನೇರವಾಗಿ ಸಬರ್ಬನ್ ಸ್ಟೇಷನ್ ಧಾರವಾಡಕ್ಕೆ ಬಂದು ಶರಣಾಗ್ತಾರೆ ಅನ್ನೋ ಒಂದು ಸ್ಪಷ್ಟವಾದ ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ಪೊಲೀಸರು ಹೋಗಿ ಅರೆಸ್ಟ್ ಮಾಡೋದಾಗೋದಿಲ್ಲ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಈ ಎಲ್ಲ 5 ಆರೋಪಿಗಳು ಏನು ಇಂಜಿನಿಯರ್ ವಿವೇಕ್ ಪವಾರ್ ಜೊತೆ ಸೇರಿಬಿಟ್ಟು ಈ ಕಟ್ಟಡದ 4 ಜನ ಮಾಲೀಕರು ಇವರೆಲ್ಲರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಅದಾಗಲೇ ನ್ಯಾಯವಾದಿಗಳನ್ನು ಕೂಡ ಸಂಪರ್ಕ ಮಾಡಿದ್ರು. ನಿರೀಕ್ಷಣಾ ಜಾಮೀನು ಹಾಕಿದರೆ ತಮಗೆ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲೂ ಕೂಡ ಇದ್ರು. ಆದರೆ ಈ ವಿಷಯವನ್ನು ಸ್ವತಃ ವಿನಯ್ ಕುಲಕರ್ಣಿ ಅವರೇ ವಿರೋಧಿಸಿ ಮನೆಯಲ್ಲಿ ನಿನ್ನೆ ಕೂಡ ಸಣ್ಣದೊಂದು ಕಿರಿಕಿರಿ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ನೇರವಾಗಿ ಸರೆಂಡರ್ ಆಗು ಅಂತ ಹೇಳಿಬಿಟ್ಟು ವಿನಯ್ ಕುಲಕರ್ಣಿ ಅವರೇ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಅವ್ರ ಕುಟುಂಬ ಮೂಲದಿಂದ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಸಬರ್ಬನ್ ಅಂದ್ರೆ ಧಾರವಾಡದ ಉಪನಗರ ಪೊಲೀಸ್ ಠಾಣೆಗೆ ಅವರು ಬಂದು ಶರಣಾಗೋ ಎಲ್ಲ ಸಾಧ್ಯತೆ ಇದೆ. ಆದರೆ ಇನ್ನುಳಿದ 4 ಆರೋಪಿಗಳು, ಇನ್ನೂ 3 ಜನ ಮಾಲೀಕರು ಮತ್ತು ಒಬ್ಬ ವಿವೇಕ್ ಪವಾರ್ ಅನ್ನು ಈಗಾಗಲೇ ಹುಡುಕ್ಲಿಕ್ಕೆ ಆರಂಭಿಸಿದ್ದಾರೆ ಪೊಲೀಸರು. ಆದರೆ ಅವರು ಮನೆಯಲ್ಲಿ ಇಲ್ಲ, ಅವರ ಮನೆಗೆ ಬೀಗ ಹಾಕಿದೆ, ಹೀಗಾಗಿ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಲೇ ಪೊಲೀಸರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅಂತ್ಯ ಆಗಬೇಕಂದ್ರೆ ಈಗೆ ಸಂಬಂಧಿಸಿದವರು ಅರೆಸ್ಟ್ ಆಗಬೇಕಂತ ಈಗಾಗಲೇ ಮಾಜಿ CM ಜಗದೀಶ್ ಶೆಟ್ಟರ್ ಇರ್ಬೋದು, ಸಂಸದ ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲರೂ ಕೂಡ ಈಗ ಸಂಬಂಧಿಸಿದ ಎಲ್ಲರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಬೇಕಂತ ಈ ನೆಲೆಯಲ್ಲಿ ನಾವು ಜಿಲ್ಲಾಧಿಕಾರಿ ಅವರನ್ನ ಕೇಳಿದಾಗ ಅವರು ಮೊದಲು ನಮಗೆ ಮುಖ್ಯವಾದದ್ದು ಜನರ ಜೀವ, ಇವರನ್ನು ನಾವು ಮೊದಲು ಬದುಕಿಸಿ ಈ ಒಂದು ಕಾರ್ಯಾಚರಣೆ ಮುಗಿದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಈ ಬಗ್ಗೆ ನಾವು ಈಗ ಏನೂ ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ರು. ಆದರೆ ಇದರ ಬೆನ್ನಲ್ಲೇ ಈಗ ಏನು ಡೆವಲಪ್ಮೆಂಟ್ ನಡೀತಾ ಇದೆ, ಅವರೇ ಬಂದು ಶರಣರಾದರೆ ಅದು ಒಂಥರ ಮುಜುಗರವನ್ನ ವಿನಯ್ ಕುಲಕರ್ಣಿ ಅವರಿಗೆ ತಪ್ಪಿಸಿದಂತಾಗುತ್ತೆ ಅನ್ನೋ ಒಂದು ಪ್ಲಾನು ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಬರ್ತಾರೆ ಅನ್ನೋ ಖಚಿತ ಮಾಹಿತಿ ಇದೆ. ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನೋದು ನಮ್ಮ ಜೊತೆಗೆ ಹುಬ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಆಗಿರುವಂತ MN ನಾಗರಾಜ್ ಅವರೇ ಸ್ವತಃ ಸಂಪರ್ಕದಲ್ಲಿದ್ದಾರೆ. MN ನಾಗರಾಜ್ ಅವರೇ, ನಾವು ಒಂದ್ ಕಡೆ ಕಾರ್ಯಾಚರಣೆ ಎಲ್ಲ ನಡೀತಾ ಇರೋದು ಹೌದು, ಮತ್ತೊಂದ್ ಕಡೆ ತಪ್ಪಿತಸ್ಥರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಿಮ್ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ, ಮಾಹಿತಿ ಕೊಡ್ಬೋದಾ ನಮ್ಗೆ? ಖಂಡಿತವಾಗಿ ಕೊಡ್ತೀವಿ. FIR ಆಲ್ರೆಡಿ ಮಾಡಿದೀವಿ. ಇಬ್ಬರು DCP ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಆರೋಪಿತರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಲ್ರೆಡಿ ತಂಡವನ್ನ ರವಾನೆ ಮಾಡಿದೀವಿ. ಎರಡನೇದು ಇಲ್ಲಿ ಡೆಬ್ರೀಸ್ ಕ್ಲಿಯರ್ ಮಾಡ್ಲಿಕ್ಕೆ ಮತ್ತು ಯಾರಿಗೆ ತೊಂದರೆ ಆಗಿದೆ ಅವರನ್ನ ಕೇಳಲಿಕ್ಕೆ ನಾವು ಇದನ್ನ ಇದನ್ನ ಮಾಡಿದೀವಿ. ಏನು SDRF ಮತ್ತು NDRF ಮತ್ತು ನಮ್ಮ ಲೋಕಲ್ ಪೊಲೀಸ್ ಏನಿದೆ ಅವರು BSF ಫೈರ್ ಇವರು ಎಲ್ರು ಯುದ್ಧೋಪಾದಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ. ಎರಡನೇದು ದೇರ್ ಆರ್ 6 ಆಫೀಸರ್ಸ್ ಇದನ್ನ ಮಾಡಿ ಆರೋಪಿತರನ್ನು ದಸ್ತಗಿರಿ ಮಾಡ್ಲಿಕ್ಕೆ ಆಲ್ರೆಡಿ ನೆನೆನೆ ಡಿಸ್ಪ್ಯಾಚ್ ಮಾಡಿದ್ವಿ. ಈಗ ಅಧಿಕಾರಿಗಳು ಇದ್ರಲ್ಲಿ ಯಾರ್ಯಾರು ನಾಗರಾಜ್ ಅವರೇ? ಅಧಿಕಾರಿಗಳು ಅಂದ್ರೆ ಪಾಲಿಕೆಗೆ ಸಂಬಂಧಪಟ್ಟಂತವ್ರು, ಯಾಕಂದ್ರೆ ಎಲ್ಲ ಗೊತ್ತಿದ್ದು ಇವರೆಲ್ಲ ಬಿಟ್ಕೊಟ್ಟವ್ರು ಆ ಕಾರಣಕ್ಕಾಗಿ. ಈಗ ಏನು ಎಂಜಿನಿಯರ್ ಇದ್ದಾನೆ, ಎಂಜಿನಿಯರ್ ತಗೊಂಡಿದೀವಿ. ಮತ್ತು ನೆಕ್ಸ್ಟ್ ಪಾಲಿಕೆಯವರದಕ್ಕೆ ಒಂದು ಮಿನಿಸ್ಟ್ರಿಯಲ್ ಆರ್ಡರ್ ಅನ್ನ ಮಾಡಿದೀವಿ. ಅವ್ರದ್ದು ಒಂದು ಮಿನಿಸ್ಟ್ರಿಯಲ್ ರಿಪೋರ್ಟ್ ಬರುತ್ತೆ, ವೈಲೇಷನ್ಸ್ ಏನೇನಿದೆ ಅನ್ನೋದನ್ನ ನೋಡಿ ಆ ನಂತರ ಅವರನ್ನು ತಗೋತೀವಿ. ಯಾರಿಗೆ ಬಿಡತಕ್ಕಂತ ಪ್ರಶ್ನೆ ಅಲ್ಲಿ ಒಟ್ಟಲ್ಲಿ FIR ಅಲ್ಲಿ ದಾಖಲಾಗಿರೋ ಹೆಸರುಗಳು ಯಾರ್ಯಾರ್ದು ಆರೋಪಿತರ ಸ್ಥಾನದಲ್ಲಿ, ಅಥವಾ ಎಷ್ಟು ಜನರ ಹೆಸರುಗಳು? ನನ್ನ ಕೈಯಲ್ಲಿ ಅದು FIR ಇಲ್ಲ. ಎಷ್ಟು ಜನರ ಹೆಸರುಗಳು ಅದೇನಾದ್ರು ಗೊತ್ತಾಗಿದ್ಯಾ? ಒಟ್ಟು 5 ಜನ. ಈ ಅದ್ರಲ್ಲಿ ಅಧಿಕಾರಿಗಳು ಯಾರು ಹಾಗಾದ್ರೆ ಸೇರ್ಪಟ್ಟಿಲ್ಲ ಹಾಗಾದ್ರೆ? ಯಾಕಂದ್ರೆ 3 ಜನ ಇಲ್ಲಿ ಓನರ್ಸೇ ಬರ್ತಾರೆ, ಒಬ್ರು ಕಂಪ್ಲೇಂಟ್ ತಗೊಂಡು ನೋಡಿ 4 ಜನ ಓನರ್, ಒಬ್ರು ಆರ್ಕಿಟೆಕ್ಚರಲ್ ಇಂಜಿನಿಯರ್ ಕಂಪ್ಲೇಂಟ್ ತಗೊಂಡಿದೀವಿ. ವೈಲೇಷನ್ ಇದಕ್ಕೆ ಮೆಜಿಸ್ಟ್ರಿಯಲ್ ಆದೇಶವನ್ನ ರೀಜನಲ್ ಕಮಿಷನರ್ ಮಾಡಿದ್ದಾರೆ. ಕಾರ್ಪೊರೇಷನ್ ಅಧಿಕಾರಿಗಳು ಬೇರೆ ಇವರುಗಳದ್ದು ಏನಾದ್ರು ಇದು ಇತ್ತು ಅಂದ್ರೆ ಅವ್ರದ್ದು ರಿಪೋರ್ಟ್ ಬರ್ತಿದ್ದಂಗೆ ಅವ್ರನ್ನೂ ತಗೋತೀವಿ, ಯಾವುದೇ ಮುಲಾಜಿಲ್ಲ. ಯಾಕೆ ಅಂತಂದ್ರೆ MN ನಾಗರಾಜ್ ಅವರೇ, ನಾವು ಇದ್ರ ಬಗ್ಗೆ ಫಾಲೋ ಅಪ್ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿರೋದು ಅಂತಂದ್ರೆ 2 ಗ್ರೌಂಡ್ ಫ್ಲೋರ್ ಪ್ಲಸ್ 1 and 2 2 ಫ್ಲೋರಿಗೆ ಪರ್ಮಿಷನ್ ಇತ್ತು. ಉಳಿದಂತ 3 ಫ್ಲೋರಿಗೆ ಇವ್ರಿಗೆ CCನೇ ಸಿಕ್ಕಿರ್ಲಿಲ್ಲ, ಕ್ಲಿಯರೆನ್ಸ್ ಸರ್ಟಿಫಿಕೇಟೇ ಸಿಕ್ಕಿಲ್ಲ. ಅದೇನ್ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಮೇಲ್ನೋಡಕ್ ಸ್ಪಷ್ಟ ಅಲ್ವಾ ಇಲ್ಲ ಅಧಿಕಾರಿಗಳು ಆ ಟೈಮ್ ನಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸಿರೋರೋ ಅವ್ರ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಲಿಲ್ಲ ಅನ್ನೋದು?
ಬಹುಶಃ ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಬಟ್ ಬಹಳಷ್ಟು ಒಂದಷ್ಟು ಅನುಮಾನಗಳು ಸಹಜವಾಗೇ ಇದೆ ಈ ಪ್ರಕರಣದಲ್ಲಿ. ಅದನ್ನ ನಾವು ಕಮಿಷನರಿಂದಾನೇ ಕೇಳಿ ತಿಳ್ಕೊಳ್ಬೇಕಾಗಿದೆ. ಕರೆ ಕಟ್ಟಾಗಿದೆ, ನೋಡೋಣ ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡೋಣ. ಯಾಕಂತಾರೆ 2 ತಂಡ ರಚನೆ ಮಾಡಿದ್ದೀವಿ ಅಫ್ಕೋರ್ಸ್. ಯಾಕಂತಾರೆ ಇಂತಹ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಯಾರೆಲ್ಲ ಅಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು, ಅವರನ್ನ ರಕ್ಷಣೆ ಮಾಡುವಂಥದ್ದು ಮೊದಲ ಆದ್ಯತೆ, ಅದರಲ್ಲಿ ನೋ ಡೌಟ್. ಅದನ್ನ ಹೊರತುಪಡಿಸಿ ಈಗ ಇಲ್ಲಿದಾರಲ್ಲ ಆರೋಪಿತ ಸ್ಥಾನದಲ್ಲಿರುವಂಥವ್ರು, ಇವರೆಲ್ಲ ಬಹಳ ಪ್ರಭಾವಿಗಳು ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಈಗ ಆಲ್ರೆಡಿ ಏನು ಬೇಲನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಇವರೆಲ್ಲ ಪ್ರಯತ್ನ ಪಡ್ತಾ ಇರೋರು ಅನ್ನುವಂಥದ್ದು ಕೂಡ ಏನ್ ಮುಚ್ಚಿಟ್ಟಿರುವಂತ ವಿಚಾರ ಅಲ್ಲ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಯಾಗಿ ಮಾಜಿ ಸಚಿವರವರು ತನಗೆ ಮುಜುಗರ ಆಗುತ್ತೆ, ನೀವೆಲ್ಲ ಸರೆಂಡರ್ ಆಗಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನೋದ್ರು ಕೂಡ ನಾವು ಕೇಳ್ಪಡ್ತಾ ಇರುವಂತ ವಿಚಾರ. ಈ ಕಾರಣಕ್ಕಾಗಿನೇ ಇವರೆಲ್ಲ ಮೊದಲು ಅರೆಸ್ಟ್ ಆಗ್ಬೇಕಾದಂತ ಅನಿವಾರ್ಯತೆ ಇದೆ. ಆ ಕೆಲಸ ತುರ್ತಾಗಿ ಆಗ್ಬೇಕಿದೆ. ಬಟ್ ಆ ಕೆಲಸವನ್ನ ಪೊಲೀಸರು ಎಷ್ಟು ಗಟ್ಟಿತನ ತೋರಿಸ್ತಾರೆ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ಹೇಳಿ ಕೇಳಿ ಪ್ರಭಾವಿಗಳು. ಆಮೇಲೆ ಇನ್ನೂ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು. ಇನ್ಫ್ಯಾಕ್ಟ್ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮಾವ ಗಂಗಪ್ಪ ಶಿಂತ್ರೆ ಅವರು ಕೂಡ ಆರೋಪಿತರಲ್ಲಿ ಪ್ರಮುಖರು. ಅವ್ರು ಸವದತ್ತಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇನ್ಫ್ಯಾಕ್ಟ್ TV9ಗೆ ಗೊತ್ತಿದೆ ಈ ಮಾಹಿತಿ. ಜೊತೆಗೆ ಅಲ್ಲಿಂದ ಅವರು 6 ಗಂಟೆ ಸಂದರ್ಭದಲ್ಲಿ ಸ್ಟೇಷನ್ಗೆ ಬರ್ಬೋದಾ ಅಂತ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಬಟ್ ಸವದತ್ತಿಯಲ್ಲಿದ್ದಾರೆ ಆ ಮಾಹಿತಿ ಮಾಧ್ಯಮದವರಿಗೆ ಗೊತ್ತಾಗಿದೆ. ಬಟ್ ಪೊಲೀಸರು ಯಾಕೆ ಅಷ್ಟು ಚುರುಕುತನವನ್ನ ಹಾಗಾದ್ರೆ ಪ್ರದರ್ಶಿಸ್ತಾ ಇಲ್ಲ? ಎಲ್ಲ ಬೇಲ್ ತಗೊಂಡ್ಬಿಟ್ಟು ಬಚಾವಾಗ್ಬಿಡ್ಲಿ ಅನ್ನುವಂಥ ರೀತಿಯಲ್ಲಿ ಏನಾದ್ರು ವರ್ತಿಸ್ತಾ ಇದ್ದಾರಾ? ಈ ತರದ ಒಂದಷ್ಟು ಅನುಮಾನಗಳು ಸಹಜವಾಗೇ ಇದೆ. ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೇ ಅಟ್ಲೀಸ್ಟ್ ಈಗೆಲ್ಲ ಈ ಘಟನೆಯಿಂದ ನೊಂದಂತವ್ರು ಇದಾರಲ್ಲ, ಈ ಘಟನೆಯಿಂದ ಪಾಪ ಬಹಳ ಗಾಯಗಳಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಇದಾರಲ್ಲ, ಇವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಈಗಿನ ಮಟ್ಟಿಗೆ ಸಮಾಧಾನ ಆಗ್ಬೇಕು ಅಂತಾರೆ. ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಆ ಗಟ್ಟಿತನ ಇಲ್ಲಿ ಪೊಲೀಸರು ತೋರಿಸ್ಬೇಕಿದೆ. ಬಹುಶಃ ಏನು ಕಮಿಷನರ್ ಅವರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಅಂಥ ಗಟ್ಟಿತನದಲ್ಲಿ ಅಂಥ ಚುರುಕುತನದಲ್ಲಿ ನಾವೇನು ಕಾರ್ಯಾಚರಣೆ ನಡೆಸ್ತಾ ಇದೀವಿ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ತಾ ಇರಲಿಲ್ಲ. ಯಾಕಂದ್ರೆ ಅವರೇ ಬಂದ್ಬಿಟ್ಟು ಎಲ್ಲ ಶಾಮೀಲಾಗ್ಲಿ ಅನ್ನುವಂಥ ಅವರೇ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ನಾವೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರೆಂಡರ್ ಆಗ್ತಾ ಇದ್ದೀವಿ ಅಂತ ಹೇಳಿ ಅನ್ನೋ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದಾರೆ ಕಮಿಷನರ್. ಬಟ್ ಇಂಥವ್ರನ್ನ ಇಂಥ ಪ್ರಭಾವಿಗಳನ್ನ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಖಂಡಿತವಾಗಿಯೂ ಕೂಡ ಅದು ಹೆಂಗೆ ಸಾಧ್ಯ ಆಗುತ್ತೆ? ಅಷ್ಟೊಂದು ಟೈಮ್ ಯಾಕೆ ಕೊಡ್ತಾರೆ ಇವರಿಗೆ ಅವ್ರು ತಲೆಮರೆಸ್ಕೊಳ್ಳೋದಕ್ಕೋ ಅಥವಾ ಅವರಿಗೆ ಈ ಟೈಮ್ನಲ್ಲಿ ಸ್ವಲ್ಪ ಬಿಡುವಿನ ಸಂದರ್ಭ ಯಾಕೆ ಕೊಡ್ತಾರೆ ಅನ್ನೋದೇ ಇಲ್ಲಿರೋ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಅದಕ್ಕೆ ಹೇಳಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಹೆಚ್ಚು ಕಡಿಮೆಗೆ 10 ಆಗಿದೆ. ಆಮೇಲೆ ಇನ್ನೂ ಕೂಡ ಬಹಳಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗಬಹುದಾ ಅಂತ ಸಾಧ್ಯತೆ ಇದೆ. ಇದನ್ನ ಸರ್ಕಾರ ಮೊದಲು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೋ ಅಥವಾ ಅಲ್ಲಿ ಬಂದಂತ ಸಚಿವರು ಮಾತನಾಡೋದಲ್ಲ. ಇಂಥ ದೊಡ್ಡ ಪ್ರಕರಣ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಹೇಳಿದ್ದು. ಬಹುಶಃ ಈ ಘಟನೆ ನಡೆದು 46-47 ಗಂಟೆ ಆಗಿದೆ. ಸಾವಿನ ಸಂಖ್ಯೆ 10 ಆಗಿದೆ. ಇನ್ನೂ ಕೂಡ ಏರಿಕೆ ಆಗುವಂತ ಚಾನ್ಸಸ್ ಇದೆ. ಈ ಪ್ರಕರಣದಲ್ಲಿರೋರು ಪ್ರಭಾವಿಗಳು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಳು ಸ್ವತಃ ಮುತುವರ್ಜಿಯನ್ನ ತೆಗೆದುಕೊಳ್ಬೇಕಿತ್ತು. ಬಟ್ ಅಂಥದ್ದವ್ರು ತೆಗೆದುಕೊಳ್ಳದೆ ಇರೋದು ಇಲ್ಲಿ ತನಕನೂ ಕೂಡ ಬಹಳ ಸ್ಪಷ್ಟ. ಇವತ್ತೇನೋ ಅಲ್ಲಿ ಕೋನ್ ರೆಡ್ಡಿ ಅವ್ರು ಹೇಳ್ತಾ ಇದ್ರೆ ಇಲ್ಲ ಬರ್ತಾರೆ, ಮಧ್ಯಾಹ್ನ ಮೇಲೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಬಟ್ ಅವ್ರು ಈ ಘಟನೆ ನಡೆದಂತ ನಂತರದಲ್ಲಿ ಸ್ವಲ್ಪ ಹೆಚ್ಚಿಗೆ ಮುತುವರ್ಜಿಯನ್ನ ತೆಗೆದುಕೊಂಡಿದ್ದಿದ್ರೆ ಈ ಆರೋಪಿಗಳನ್ನ ಇಷ್ಟರ ಹೊತ್ತಿಗೆ ಅವರಿಗೆ ಬಿಡುವು ಕೊಡೋದಕ್ಕೆ ಅವಕಾಶನೂ ಕೂಡ ಆಗ್ತಾ ಇರಲಿಲ್ಲ. ತುರ್ತಾಗಿ ಇವರನ್ನ ಮೊದಲಿಗೆ ಅರೆಸ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಆ ಗಟ್ಟಿತನವನ್ನು ಎಷ್ಟರ ಮಟ್ಟಿಗೆ ಪೊಲೀಸರು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಇದೇ ಕಾರಣ ಕೇಳಿದ್ದು ಅಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಓಡಾಡ್ತಾ ಇರೋದೇ ಒಂದ್ ರೀತಿ ಅನುಮಾನ ವ್ಯಕ್ತ ಆಗುತ್ತೆ. ಪಾಪ ಅವ್ರು ಏನೋ ಅವರಲ್ಲಿ ಒಂದು ಬೈಕೆ ಇರ್ಬೋದು ಅಥವಾ ಅವರಲ್ಲಿ ಒಂದು ಭಾವನೆ ಇರ್ಬೋದು, ಈ ಟೈಮ್ನಲ್ಲಿ ಇಲ್ಲಿ ಸಂಕಷ್ಟದಲ್ಲಿರೋರಿಗೆ ನಾವು ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅವ್ರ ಕುಟುಂಬಸ್ಥರೇ ಈ ಪ್ರಕರಣದಲ್ಲಿ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಮಾಲೀಕತ್ವ ಹೊಂದಿರೋದ್ರಲ್ಲಿ ಪ್ರಮುಖ ಆಗಿರೋದ್ರಿಂದ ಕಾರಣದಿಂದಾಗಿ ಅವರು ನಿಜವಾದ ಭಾವನೆ ಏನು ಅನ್ನೋದೇ ಇಲ್ಲಿ ಅನುಮಾನ ವ್ಯಕ್ತ ಆಗ್ಬಿಡುತ್ತೆ. ಅವ್ರು ಇಲ್ಲಿ ಓಡಾಡ್ಕೊಂಡಿರೋದೇ ಒಂದ್ ರೀತಿ ಅನುಮಾನ ವ್ಯಕ್ತ ಆಗ್ಬಿಡುತ್ತೆ. ಈ ಕಾರಣಕ್ಕಾಗಿನೇ ಇದ್ರ ಗಂಭೀರತೆಯನ್ನ ಸ್ವತಃ ಪೊಲೀಸರು ಸ್ವಲ್ಪ ಅರಿತುಕೊಳ್ಬೇಕಿದೆ. DCP ನೇತೃತ್ವದಲ್ಲಿ ಟೀಮ್ ಮಾಡಿದ್ದೀನಿ ಅನ್ನೋದಲ್ಲ, ಅವ್ರು ಏನ್ ಕಾರ್ಯನಿರ್ವಹಿಸ್ತಿದ್ದಾರೆ, ಈಗ ಆರೋಪಿತರು ಎಲ್ಲೆಲ್ಲಿದ್ದಾರೆ ಅನ್ನುವಂಥ ಒಂದು ಪ್ರಾಥಮಿಕ ಮಾಹಿತಿಯನ್ನು ಹೊಂದಿ ಅವರನ್ನು ಅರೆಸ್ಟ್ ಮಾಡಬೇಕಂತ ಕೆಲಸ ಆಗಬೇಕಿದೆ. ಅದಕ್ಕೆ ಹೇಳಿದ್ದು TV9ಗೆ ಲಭ್ಯ ಆಗಿರುವ ಮಾಹಿತಿ ಪ್ರಕಾರವಾಗಿ ಗಂಗಪ್ಪ ಶಿಂತ್ರೆ ಸವದತ್ತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕನಿಷ್ಠ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿ ಇನ್ನೂ ಕೂಡ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋಕೆ ಇವರಿಗೆ ಆಗ್ಲಿಲ್ಲ ಅಂತ ಅಂದ್ರೆ ಇನ್ಯಾವ ಮಟ್ಟಿಗೆ ಇವರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡೋಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇನ್ನೊಂದು ವಿಚಾರ, ಅಲ್ಲಿ ಮೃತದೇಹವನ್ನು ಹೊರತೆಗಿತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಡೆಬ್ರಿಸ್ನ ಕೆಳಗೆ ಸಿಕ್ಕಾಕೊಂಡಿರುವಂಥ ಒಂದು ಮೃತದೇಹವನ್ನು ಇದೀಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ತೆಗೆದು ಅನ್ನುವಂಥ ಸಂದರ್ಭ ಇದು. ಯಾವೆಲ್ಲ ಬಾಡಿಗಳನ್ನ ಹೊರಗೆ ತೆಗೆದಂಥ ಸಂದರ್ಭದಲ್ಲಿ ಅದಕ್ಕೆ ಬಿಳಿ ಬಟ್ಟೆ ಹೊತ್ತಿಸ್ಬಿಡ್ತಾರೋ ಇಲ್ಲಿ ಸ್ಪಷ್ಟ ಅವ್ರ ಉಸಿರು ನಿಂತು ಹೋಗಿದೆ ಅಂತ. ಈ ಥರದ ಮತ್ತೊಂದಷ್ಟು ಘಟನೆಗಳು ಸಾಲಾಗಿ ಆ ಥರದ ಮೃತದೇಹವನ್ನು ಹೊರತೆಗಿತಾ ಇರೋದು